ನನ್ನ ನೆಚ್ಚಿನ ಪಿ ಆರ್ ನಾಗೇಂದ್ರ ಸರ್ ಅವ್ರಿಗೂ ಮತ್ತು ಇಲ್ಲಿ ಬಂದಿರುವಂಥ ನಮ್ಮ ಹಿತೈಷಿಗಳಿಗೆ, ನಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ, ಈ ಮಂಡ್ಯ ಇರೋ ತಂಡಕ್ಕೆ ಸಪೋರ್ಟ್ ಮಾಡಿ ಬಂದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಇವತ್ತು ಆ್ಯಕ್ಚುಲಿ ನಿಮ್ಗೆ ಆಲ್ರೆಡಿ ಇದು 4ನೇ ಪ್ರೆಸ್ ಮೀಟು ನಮ್ಮದು. ಆಲ್ರೆಡಿ ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ. ಮಂಡ್ಯ ಇದರಿಂದ 2 ಸಾಂಗು ರಿಲೀಸ್ ಆಗಿದೆ, ವೈರಲ್ ಆಗಿದೆ. ಜೈಂಕಾರ್ ಯೂಟ್ಯೂಬ್ ಚಾನಲ್ನಲ್ಲಿ ಸಖತ್ ವೈರಲ್ ಆಗಿ 1 million ವ್ಯೂಸ್ ಹೋಗಿದೆ. ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಇವತ್ತೊಂದು ದಿವಸ ಟೀಸರು ಕೂಡ ಇಷ್ಟಪಟ್ಟಿದ್ದಾರೆ. ಇವತ್ತು ಟ್ರೈಲರ್ ಲಾಂಚ್ ಆಯಿತು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಕ್ಚುಲಿ ಈ ನೆಕ್ಸ್ಟ್ ಮಂತು ಫೆಬ್ರವರಿ 16ನೇ ತಾರೀಕು ನಮ್ಮದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ, ಡೈರೆಕ್ಟ್ರವರು ಫಸ್ಟು ಅಪ್ರೋಚ್ ಮಾಡಿದಾಗ ನನಗೆ ಆಗಲೇ ಒಂದು ರಿಸಲ್ಟ್ ಬಂದಿತ್ತು. ಪರವಾಗಿಲ್ಲ, ಈ ಸಿನಿಮಾ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ. ಏಕೆಂದರೆ ಇದು ಪಕ್ಕ ಹಳ್ಳಿ ಸೊಗಡಿನ ಒಂದು ಚೆನ್ನಾಗಿ ಬಂದಿದೆ, ಮೂಡ್ ಬಂದಿದೆ, ಸಾಂಗ್ಸ್ ಚೆನ್ನಾಗಿ ಬಂದಿದೆ, ಮತ್ತು ಫೈಟ್ಸ್ ಚೆನ್ನಾಗಿ ಬಂದಿದೆ. ಮಾಸ್ಟರ್ ಸಾರು ತುಂಬ ಇದಾಕ್ಬಿಟ್ಟು ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ 3 ಫೈಟ್ಸು ಕೂಡ ಇವರೇ ಮಾಡಿರೋದು. ಲಾಸ್ಟ್ ಮನಸ್ಸಾಗಿದ್ದಲ್ಲೂ ಕೂಡ 3 ಫೈಟ್ಸು, ಒಂದು ಚೇಸಿಂಗ್ ಇತ್ತು. ಇದರಲ್ಲಿ 3 ಫೈಟ್ಸು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸುರೇಂದ್ರನಾಥ್ ಅವರು ಯಾಕೆ ಸರ್ ಹೌದಾ, ಓಕೆ. ಮ್ಯೂಸಿಕ್ ಡೈರೆಕ್ಟರ್ ಅವರು ಕೂಡ ಒಂದು 5 ಸಾಂಗ್ ಕೊಟ್ಟಿದ್ದಾರೆ. ರೆಕಾರ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ನೆಕ್ಸ್ಟ್ ಮಂತ್ ರಿಲೀಸ್ ಆಗಿರೋದ್ರಿಂದ ನಾನು ಕೂಡ ಔಟ್ಪುಟ್ ನೋಡಿದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಮತ್ತು ಹೇಗೇನು ನಮ್ಮ ಹೀರೋಯಿನ್ ವಿಷಯ ಬಗ್ಗೆ ಮಾತಾಡಬೇಕಂದ್ರೆ, ನಾನು ಫಸ್ಟು ಸೆಲೆಕ್ಟ್ ಮಾಡಬೇಕಾದ್ರೆ ಇವರಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ ಅಂತಂತ ಅವ್ರ ಮಮ್ಮಿಗೆ ಹೇಳಿದ್ದೆ. ಸೊ ಅದೇ ರೀತಿಯಲ್ಲಿ ಇಬ್ಬರು ಜೋಡಿ ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಆರ್ಟಿಸ್ಟ್ಗಳು, ಸಬ್ ಆರ್ಟಿಸ್ಟ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಾಲರಾಜ್ ಜೋಡಿ ಇನ್ನೂ ಮಿಕ್ಕಿದವರೆಲ್ಲ ಬಂದಿದ್ದಾರೆ ಆಲ್ರೆಡಿ. ಸೊ ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಮತ್ತು ನಾನು ಇನ್ನೂ ಏನೇನೋ ಮಾತಾಡಬೇಕು ಅಂತ ಅನ್ಕೊಂಡ್ಬಂದಿದ್ದೆ. ನನಗೇನೋ ಗೊತ್ತಾಗ್ತಾಯಿಲ್ಲ, ಇವತ್ತು ಮಾತಾಡೋಕ್ಕೆ ಆಗ್ತಾಯಿಲ್ಲ ಆ್ಯಕ್ಚುಲಿ. ಸೊ ಖಂಡಿತ ಮತ್ತೆ ನಮ್ಮ MLA ಸಾಹೇಬರು, ನಮ್ಮ ಮಂಡ್ಯ MLA ಸಾಹೇಬರು ಬಂದು ಈ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕಾರ್ತಿಕ್ ಮಹೇಶ್ ಅವರು, ಅದು ಬಿಸಿ ಶೆಡ್ಯೂಲಲ್ಲಿ ಮೊನ್ನೆ ಕಾರ್ತಿಕ್ ಬಿಗ್ ಬಾಸಲ್ಲಿ ವಿನ್ ಆದರು. ನಾವು ಹೇಳಿದ್ದಕ್ಕೆ ಒಂದು ಮಾತಲ್ಲಿ ನಮ್ಮ ಅಭಯ್ ಫ್ರೆಂಡ್ ಅವರು ಬಂದು ಆಯ್ತು ನಾನು ಬರ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಬಂದರು. ಬಟ್ ನಿಮ್ಮಲ್ಲಿ ನಾನು ಒಂದು ಕ್ಷಮೆ ಕೇಳ್ತೀನಿ. ಅವರು ಬಂದರೆ ಒಂದು 10 ನಿಮಿಷ ಹಿಂದೆ ಅವ್ರು ಆಗ್ಬಿಟ್ರು. ನಾನು ಅಲ್ಲೋ ಕರ್ಕೊಂಬರೋಕ್ಕೆ ನಿಮ್ಮನ್ನು ವೆಯ್ಟ್ ಮಾಡಿಸ್ದೆ. ಐ ಆಮ್ ವೆರಿ ಸಾರಿ. ಯಾಕೆಂದರೆ ಅವ್ರನ್ನೂ ಕರ್ಕೊಬಂದು ಜೊತೆಗೆ ನಿಮ್ಮ ಹತ್ರ ಮಾತಾಡಿಸ್ಬೇಕು ಅನ್ನೋ ಒಂದು ಇದರಲ್ಲಿ ನಾನು ನಿಮ್ಮನ್ನ ಸ್ವಲ್ಪ 5-10 ನಿಮಿಷ ವೆಯ್ಟ್ ಮಾಡಿಸ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಬಟ್ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಇದೇ ಫೆಬ್ರವರಿ 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮ್ಮ ವೆಂಕಟ್ ಗೌಡ ಅವರು ಈ ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಇನ್ವೆಸ್ಟ್ಮೆಂಟು ಅವರೇ ಆಗ್ತಾ ಇದ್ದಾರೆ, ಡಿಸ್ಟ್ರಿಬ್ಯೂಷನ್ನು. ಬಟ್ ಖುಷಿ ವಿಚಾರ, ಇವತ್ತು ಹೊಸಬ್ರಿಗೆ ಯಾರು ಅಮೌಂಟ್ ಹಾಕಲ್ಲ. ಯಾಕೆಂದರೆ ಸ್ಟಾರ್ಗಳಿಗೆ ಅಮೌಂಟ್ ಹಾಕ್ತೀನಿ ಅಂತ ಹೇಳ್ತಾರೆ. ನಮ್ಮ ಹಿಂದೆ ನಾನು ಟೀಸರ್ ಮತ್ತು ಸಾಂಗ್ಸ್ ರಿಲೀಸ್ ಮಾಡ್ಬೇಕಾದ್ರೆ ಇನ್ವೈಟ್ ಮಾಡಿದ್ದೆ. ಅದನ್ನು ಟೀಸರು ಮತ್ತು ಸಾಂಗ್ಸ್ ನೋಡ್ಬಿಟ್ಟು ಖಂಡಿತ ನಾನು ಈ ಸಿನಿಮಾಗೆ ನಾನು ರಿಲೀಸ್ ಮಾಡಿಕೊಡ್ತೀನಿ ಅಂತ ನನಗೆ ಮುಂದೆ ಬಂದಿದ್ದಾರೆ. ಅವ್ರಿಗೆ ನಾನು ನಿಮ್ಮೆಲ್ಲರ ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮಾಸ್ಟ್ರು ನನಗೆ ಎಷ್ಟು ಫೇವರ್ ಅಂತಂತಂದ್ರೆ, ನಿಜವಾಗ್ಲೂ ನಮ್ಮ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದಾರೆ ನನಗೆ. ಅದೊಂದು ಖುಷಿ ವಿಚಾರ. ಮತ್ತೆ ಇನ್ಯಾರು, ವಿಷ್ಣು, ನಮ್ಮ ವಿಲನ್ ಆ್ಯಕ್ಟಿಂಗ್ ಮಾಡಿದ್ದಾರೆ ವಿಷ್ಣು ಅಂತಂತ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮೂಡ್ ಬಂದಿದೆ ಆ್ಯಕ್ಚುಲಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವತ್ತು ಯಾಕೋ ನನಗೆ ಹೇಳಿದ ವಿಷಯನೇ ಬೇರೆ. ಯಾರ್ದು ಪಬ್ಲಿಸಿಟಿ ಕೆಲವು ಸ್ವಲ್ಪ ನಾನು ಮಾಡ್ತೀನಿ, ಕೆಲವೊಂದು